ಅಂದ್ರೆ ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಅಖಿಲ ಭಾರತದಲ್ಲಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ನೇಮಕಾತಿ ಆಗತ್ತೆ. 2025 ಮುಗಿಯುತ್ತೆ, 2025 ಸ್ಟಾರ್ಟ್ ಆಗತ್ತಲ್ಲ, ಅದೇ ಒಂದು ಕಾರಣಕ್ಕಾಗಿ ಇದು ಕೊನೆ ತಿಂಗಳು. ಈ ಒಂದು ನೇಮಕಾತಿ 2025ರಲ್ಲಿ ಎಷ್ಟೆಷ್ಟು ಮಾಡ್ಬೇಕಂತ ಹೇಳಿ ಎಲ್ಲ ಒಂದು ಇಲಾಖೆಗಳು ಲೆಕ್ಕಾಚಾರ ಮಾಡಿರ್ತವೆ. ಅದೇ ಒಂದು ಕಾರಣಕ್ಕಾಗಿ ಪ್ರತಿ ಒಂದು ಇಲಾಖೆಯಲ್ಲಿ ನೇಮಕಾತಿಗಳು ಪ್ರಾರಂಭ ಆಗ್ತಾ ಇದೆ. ಈಗ ಪ್ರಸ್ತುತ ಎಲ್ಲ ಪೀಠಕ್ಕೆ ಹಾಕೋದಕ್ಕೆ ಮೂಲ ಕಾರಣ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ, ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ನೋಡಿ ಯಾವ್ಯಾವ ಪೋಸ್ಟ್ ಖಾಲಿ ಇರತ್ತೆ, ಎಷ್ಟು ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ, ಯಾವ ನೇಮಕಾತಿ, ಪ್ರತಿಯೊಂದು ಮಾಹಿತಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತಾನೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ ಅಧಿಸೂಚನೆ ಆಗಿರುವಂತ ಡೇಟು 2 ಡಿಸೆಂಬರ್ 2025. ಆಲ್ಮೋಸ್ಟ್ 2 ಡಿಸೆಂಬರ್ 2025ರಂದನೇ ಅಧಿಸೂಚನೆಗಳು ತುಂಬಾನೇ ಆಗಿದ್ದಾವೆ. ಈಗ ನಾನು ಈ ಒಂದು ದಿನದಲ್ಲಿ ಏನೇನು ತಿಳಿಸ್ಕೊಟ್ಟಿನಲ್ಲ ಎಲ್ಲ 2ನೇ ತಾರೀಕಿಗೆ ರಿಲೀಸ್ ಮಾಡಿದ್ದಾರೆ. ಈಗ ಕರ್ನಾಟಕ ಆರೋಗ್ಯ ಪ್ರಚಾರ ಟೆಸ್ಟ್ದಲ್ಲಿ ನೇಮಕಾತಿ ಆಗಿದೆ. ನೋಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಂತ ಇದ್ದಾರಲ್ಲ ಇವತ್ತೇ ಅರ್ಜಿ ಸಲ್ಲಿಸಿ. ನೋಡಿ ಇಲ್ಲಿ ಖಾಲಿರುವಂತ ಟೋಟಲ್ ಪೋಸ್ಟು, ಒಟ್ಟಿಗೆ ಖಾಲಿರುವಂತ ಪೋಸ್ಟು 11 ಪೋಸ್ಟ್ ಇರತ್ತೆ. 11 ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ. ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ, ಅದ ನಂತರ ಹೆಂಗೆ ನೇಮಕಾತಿ, ಪ್ರತಿಯೊಂದು ಮಾಹಿತಿ. ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಖಾಲಿರುವಂತ ಡಿಸ್ಟಿಕ್ ನೇಮ್ ನೋಡಿ ಎಲ್ಲೆಲ್ಲಿ ಖಾಲಿ ಇದಾವೆ. ಚಾಮರಾಜನಗರದಲ್ಲಿ ಖಾಲಿ ಇರತ್ತೆ, ರಾಯಚೂರದಲ್ಲಿ ಖಾಲಿ ಇದಾವೆ, ಬೆಂಗಳೂರಿನಲ್ಲಿ ಖಾಲಿ ಇರತ್ತೆ. ಇಷ್ಟು ಪ್ರಕಾರಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ನೋಡಿ ಇನ್ನೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಸ್ಕಿಲ್ಸು, ಗ್ರಾಮ ಪಂಚಾಯತಿ ಫಿಮೇಲ್ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ, ಗ್ರಾಮ ಪಂಚಾಯತಿ ಅನುಭವ ಇರಬೇಕು, ಬ್ಯಾಚುಲರ್ ಪದವಿ ಆಗಿರಬೇಕು, 2 ವರ್ಷದಿಂದ 3 ವರ್ಷದ ತನಕ ಅನುಭವ ಬೇಕು. ಇದೆಲ್ಲ ರೂಲ್ಸು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ನೋಡಿ ಇದನ್ನೆಲ್ಲ ಚೆಕ್ ಮಾಡಬೇಕು, ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ರೂಲ್ಸ್ ಇದಾವೆ. ಆ ರೂಲ್ಸು ರೆಗ್ಯುಲೇಷನ್ ನೋಡಿ. ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ರೂಲ್ಸ್ ನೋಡಿ. ಮೊದಲನೇದಾಗಿ ಕರ್ನಾಟಕ ಆರೋಗ್ಯ ಪ್ರಚಾರ ಟೆಸ್ಟ್ದಲ್ಲಿ ಅಪ್ಲಿಕೇಶನ್ ಇರತ್ತೆ 11. ಬೆಂಗಳೂರು ಮತ್ತು ರಾಯಚೂರು ಚಾಮರಾಜದಲ್ಲಿ ಕೆಲಸ ಇರತ್ತೆ. ಆಯ್ಕೆ ಆದರೆ ಸುಮಾರು 25ರಿಂದ 35 ತನಕ ಸ್ಯಾಲ್ರಿ ಇರತ್ತೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದವರಿಗೆ, ಪದವಿ ತೇರ್ಗಡೆ ಹೊಂದಿದವರಿಗೆ ಅವಕಾಶ. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆನೇ ಇರೋದಿಲ್ಲ. ಸಂದರ್ಶನ, ಕಿರುಪಟ್ಟಿ, ಅನುಭವ ಕಡ್ಡಾಯವಾಗಿ. ಅನುಭವ ಎಷ್ಟು ಇರಬೇಕಪ್ಪ ಅಂದ್ರೆ ನಿಮಗೆ ಇಲ್ಲಿದೆ ನೋಡಿ. ಅನುಭವ ಸುಮಾರು 2 ವರ್ಷದಿಂದ 3 ವರ್ಷದ ತನಕ ಅನುಭವ ಕೇಳಿದ್ದಾರೆ. ನಿಯಮಗಳ ಪ್ರಕಾರ ಅವರು ಆಗಲೇ ತಿಳಿಸ್ಕೊಟ್ಟಿನಲ್ಲ, ಇಲ್ಲಿದೆ ನೋಡಿ. 2 ವರ್ಷದಿಂದ 3 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. PUC ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಬೇಕು. ಇದರಲ್ಲಿರುವಂಥ ಮಾಹಿತಿ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು. ಅರ್ಜಿ ಶುಲ್ಕ ಅಂತ ಇರೋದಿಲ್ಲ. ಅರ್ಜಿಗಳು 2ನೇ ತಾರೀಕಿನಿಂದ 9 ಡಿಸೆಂಬರ್ 9ರ ತನಕ ಮಾತ್ರ, ಸುಮಾರು 5 ದಿನ ಮಾತ್ರ ಇರತ್ತೆ. ಇದು ಒಂದು ಕಡೆ ಆಯಿತು. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ನೋಟಿಸ್ ವೆಬ್ಸೈಟ್ಗಳು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು WCD ಮೈಸೂರಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಪ್ಲಿಕೇಶನ್ ಇರತ್ತೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಅಂತೇಳಿ 272 ಪೋಸ್ಟ್ಗೆ ನೇಮಕಾತಿ. 10ನೇ ಪಾಸ್ ಆದವರಿಗೆ, ಸೆಕೆಂಡ್ PUC ಪಾಸ್ ಆದವರಿಗೆ ಡಿಸೆಂಬರ್ 30ನೇ ತಾರೀಕು ತನಕ ಅವಕಾಶ ಇರತ್ತೆ. ಇದು ಒಂದಾಯಿತು. 2ನೇದಾಗಿ ಉತ್ತರ ಕನ್ನಡ ಸೇಮ್ ಇಲಾಖೆ, ಉತ್ತರ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಇರತ್ತೆ. ಸೇಮ್ ಪೋಸ್ಟು ಅಂಗನವಾಡಿ ಟೀಚರು, ಅಂಗನವಾಡಿ ಕೇಂದ್ರಗಳಲ್ಲಿ 211 ಪೋಸ್ಟ್ ಇರತ್ತೆ. ಇಲ್ಲಿ SSLC, ಸೆಕೆಂಡ್ PUC ಸೇಮು, ದಿನಾಂಕ ಕೂಡ ಸೇಮು, ಎಲ್ಲ ಸೇಮ್ ಇರತ್ತೆ. ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ ನೋಡಿ. ಅಂಗನವಾಡಿ ಟೀಚರ್ ಅಂತೇಳಿ, ಅಂಗನವಾಡಿ ಕಾರ್ಯಕರ್ತ ಅಂದ್ರೆ ಎಲ್ಲ ಒಂದು ಜಿಲ್ಲೆಗಳ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡಕ್ಕಾಗಲ್ಲ. 31 ಜಿಲ್ಲೆ ಇದಾವೆ, 29 ಜಿಲ್ಲೆ, 30 ಜಿಲ್ಲೆ, 31 ಈ ರೀತಿಯಾಗಿ ಜಿಲ್ಲೆಗಳ ಸೆಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ರೆ ಲಾಂಗ್ ಆಗತ್ತೆ. ಅಂದ್ರೆ 30 ಈಗ 20 ಜಿಲ್ಲೆಗೆ ಸಂಬಂಧಪಟ್ಟಂತ 20 ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕು. 30 ಜಿಲ್ಲೆದು 30 ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕು. ಪ್ರತಿಯೊಂದು ಜಿಲ್ಲೆದು ವಿಡಿಯೋ ಮಾಡಿ ತಿಳಿಸ್ಕೊಡಕ್ಕೆ ಆಗಲ್ದಕ್ಕೆ ನಾನು ನಿಮಗೆ ಈಗ ಆಫೀಸಲ್ಲಿ ಇರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಜಾಬ್ ನೋಟಿಫಿಕೇಶನ್ ರಿಕ್ರೂಟ್ಮೆಂಟ್ ಅಂತೇಳಿ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಜಿಲ್ಲೆಯಲ್ಲಿ ಕರೆದಿದ್ದಾರೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಈ ತಿಂಗಳಿನಲ್ಲಿ ಎಲ್ಲ ಒಂದು ಜಿಲ್ಲೆಯಲ್ಲಿ ಕರೀತಿದ್ದಾರೆ. ವೇಟ್ ಮಾಡಿ, ಕರೆದಿಲ್ಲ ಅಂದ್ರೆ 2-3 ದಿನದಲ್ಲಿ ನೇಮಕಾತಿ ಆಗತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈಗ KSPTದು ನೇಮಕಾತಿ ರಿಲೀಸ್ ಮಾಡಿದ್ದಾರೆ ನೋಡಿ. ಇದು ಯಾವ್ಯಾವ ಒಂದು ಜಿಲ್ಲೆ ಅಂದ್ರೆ ಚಾಮರಾಜನಗರ, ಬೆಂಗಳೂರು, ರಾಯಚೂರು ಈ ಒಂದು ಡಿಸ್ಟಿಕ್ ನಲ್ಲಿ ನೇಮಕಾತಿ ಆಗಿದೆ. ಯಾರು ಅರ್ಜಿ ಸಲ್ಲಿಸೋರಿದ್ದಾರೆ ಅಪ್ಲಿಕೇಶನ್ ಹಾಕಿ. ಇದಕ್ಕೆ ವಯೋಮಿತಿ ಬಗ್ಗೆ ಯಾವುದೇ ರೀತಿಯ ಕೊಟ್ಟೇ ಇಲ್ಲ. ಇದರಲ್ಲಿ ಇಷ್ಟೇ ಆಗಿರ್ಬೇಕು ವಯೋಮಿತಿ, ಅಷ್ಟೇ ಆಗಿರ್ಬೇಕು ಅಂತ ಹೇಳಿ ನಾರ್ಮಲ್ ಆಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಪರೀಕ್ಷೆ ಮೂಲಕವಾಗಿ ನೇಮಕಾತಿ ಇಲ್ಲ, ಆದ ಕಾರಣ